ತೆಂಗಿನಕಾಯಿಗೆ ಆಂಧ್ರಪ್ರದೇಶ ಸರ್ಕಾರ ನಿಷೇಧವನ್ನು ಹೇರಿದೆ. ಇದರಿಂದ ಜೆಡಿಎಸ್ನ ಶಾಸಕರು ವಿಧಾನಸೌಧ ಮುಂಭಾಗದಲ್ಲಿರುವಂತಹ ಗಾಂಧಿ ಪ್ರತಿಮೆ ಮುಂದೆ ಶಾಸಕರು ಧರಣಿಯನ್ನ ನಡೆಸ್ತಾ ಇದ್ದಾರೆ. ಶಾಸಕರಾದ ಸಮೃದ್ಧಿ ಮಂಜುನಾಥ್, ವೆಂಕಟ ಶಿವಾರೆಡ್ಡಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕದ ಮಾವಿನ ಹಣ್ಣಿಗೆ ನಿಷೇಧ ತೆರವು ಮಾಡುವಂತೆ ಒತ್ತಾಯ ಕೇಳಿ ಬರ್ತಾ ಇದೆ. ಮಾವಿನ ಹಣ್ಣಿಗೆ ಬೆಂಬಲ ಬೆಲೆ ನೀಡುವಂತೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಶಾಸಕರು. ತಕ್ಷಣ ಈ ಒಂದು ಕ್ರಮ ಧರಿಸಬೇಕು ಅಂತ ನಾನು ಒತ್ತಾಯ ಮಾಡ್ತೇವೆ. ಇಬ್ಬರು ಕೂಡ ನಾನು ಬೇಕೇ ಬೇಕು, ಬೇಕೇ ಬೇಕು, ಬೆಂಬಲ ಬೆಲೆ ಬೇಕೇ ಬೇಕು, ಬೇಕೇ ಬೇಕು. ರಾಜ್ಯದ ಮಾವು ಬೆಳೆಗೆ ನೆರೆ ರಾಜ್ಯ ಆಂಧ್ರದಲ್ಲಿ ಡಿಮ್ಯಾಂಡ್ ಇಲ್ಲ ಅಥವಾ ಯಾಕೆ ಈ ರೀತಿ ಉದ್ದೇಶಪೂರ್ವಕವಾಗಿ ಅವರಿಗೆ ನಮ್ಮ ರಾಜ್ಯದ ಮಾವಿಗೆ ನಿಷೇಧನ ಇರ್ತಿದಾರ? ಇದರಿಂದ ಏನೆಲ್ಲ ಷಡ್ಯಂತ್ರಗಳಿದೆ ಅಥವಾ ಸರ್ಕಾರ ಮನಸ್ಸು ಮಾಡ್ತಾ ಇಲ್ವಾ? ಇಚ್ಛಾಶಕ್ತಿಯ ಕೊರತೆನ ಏನಾಗ್ತಾ ಇದೆ? ಇವತ್ತು ಏಕಾಏಕಿಯಾಗಿ ಪ್ರತಿಭಟನೆಗಳಿದ್ದಾರೆ ಜೆಡಿಎಸ್ ಶಾಸಕರು ತಮ್ಮ ಜಿಲ್ಲೆಯ ರೈತರ ಪರವಾಗಿ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ನಮ್ಮ ಜೊತೆ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರಿದ್ದಾರೆ. ಯಾವ ರೀತಿಯಾಗಿ ಇಲ್ಲಿ ಅನ್ಯಾಯ ಆಗ್ತಿದೆ ರೈತರಿಗೆ ಎಲ್ಲವನ್ನು ಕೂಡ ಕೇಳೋಣ. ಸರ್ ನಮಸ್ತೆ. ಇವತ್ತು ಯಾಕೆ ಈ ರೀತಿ ರಾಜ್ಯದ ಮಾವಿಗೆ ಪ್ರಮುಖವಾಗಿ ನಿಷೇಧ ಇರ್ತಿರ್ತಕ್ಕಂಥದ್ದಂತ ನಾನು ಈಗಾಗಲೇ ಒಂದು ಸದನದಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದ್ದೆ, ನಾನು ಪ್ರಶ್ನೆನ ಕೇಳಿದ್ದೆ. ಮುಂಬರುವ ದಿನಗಳಲ್ಲಿ ಈ ಕೆಸಿ ವ್ಯಾಲಿ ನೀರಿಂದ ರೈತರು ಸಂಕಷ್ಟಕ್ಕೆ ಅನುಭವಿಸ್ತಾರೆ ಅಂತ ಕೂಡ ಹೇಳಿದ್ದೆ. ಅದಕ್ಕೆ ಕಾಂಗ್ರೆಸ್ ಶಾಸಕರು ಅದಕ್ಕೆ ನನ್ನ ವಿರುದ್ಧವಾಗಿ ಮಾತಾಡಿದ್ರು. ಹೌದಲ್ಲ, ಕೆಸಿ ವ್ಯಾಲ್ಯೂ ಚೆನ್ನಾಗಿದೆ ಅಂತ ಹೇಳಿದ್ರು. ಬಹುಶಃ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆದ ಎಲ್ಲಾ ತರಕಾರಿ ಬೆಳೆಗಳಿಗೂ ಮುಂಬರುವ ದಿನಗಳಲ್ಲಿ ವಿಷವನ್ನು ಕುಡಿತಕ್ಕಂಥ ದಿನ ತುಂಬಾ ಹತ್ರ ಇಲ್ಲ ಅಂತ ನಾನು ಹೇಳಕ್ ಬಯಸ್ತೀನಿ. ಯಾಕೆಂತಂದ್ರೆ ಇದು ನೀರಿನಾಂಶ ಹೆಚ್ಚಾಗಿ ನನಗೆ ಮಾವು ಸಿಗ್ತಾ ಇಲ್ಲ ಅಂತ ಆಂಧ್ರದವ್ರು ತಗೊಂತ ಇಲ್ಲ. ಸೊ ಅದರಿಂದ ನಮಗೆ ₹3, ₹4 ಕೆಜಿಗೆ ನಾವು ಕೀಳ್ಲಿಕ್ಕೆ ಆಗ್ತಾ ಇಲ್ಲ. ಕೆಲವೇ 2-3 ದಿವಸಗಳಲ್ಲಿ ಮಾವು ಏನೋ ಕೀಳಿದೆ ಆದ್ರೆ ಅದು ಉದುರೋಗುತ್ತೆ. ಇವತ್ತು ಎಲ್ಲಾ ರೈತರು ಕೂಡ ಅವರ ಹೆಂಡತಿ ಮಕ್ಕಳಿಗೆ ವಿಷ ಕೊಟ್ಟು ಮಲಗಬೇಕಂತ ದಿನ ತುಂಬಾ ದಿವಸ ಇಲ್ಲ. ಸೊ ಅದರಿಂದ ಘನ ಸರ್ಕಾರಕ್ಕೆ ನಾನು ಮನವಿ ಮಾಡತಕ್ಕಂಥ ವಿಚಾರ ಒಂದೇ, ಆಂಧ್ರದಲ್ಲಿ ಕೊಟ್ಟಿರ್ತಕ್ಕಂಥ ಬೆಂಬಲವನ್ನ ಏನು ಟನ್ಗೆ ₹15,000 ಘೋಷಣೆ ಮಾಡಿದರೆ, ದಯವಿಟ್ಟು ಮನವಿಯನ್ನ ಮಾಡ್ತೀವಿ, ರೈತರು ಆ ಭಾಗದಲ್ಲಿ ಉಳಿಬೇಕಂದ್ರೆ ಬೆಂಬಲ ಘೋಷಣೆಯನ್ನು ಮಾಡಿ ಅಂತ ನಮ್ಮ ಮನವಿಯನ್ನ ಮಾಡ್ತಾ ಇದೀವಿ. ಕೋಲಾರ ಚಿಕ್ಕಬಳ್ಳಾಪುರ ತೆಂಗಿನಕಾಯಿಗೆ ಆಂಧ್ರಪ್ರದೇಶ ಸರ್ಕಾರ ನಿಷೇಧವನ್ನು ಹೇರಿದೆ. ಇದರಿಂದ ಜೆಡಿಎಸ್ನ ಶಾಸಕರು ವಿಧಾನಸೌಧ ಮುಂಭಾಗದಲ್ಲಿರುವಂತಹ ಗಾಂಧಿ ಪ್ರತಿಮೆ ಮುಂದೆ ಶಾಸಕರು ಧರಣಿಯನ್ನ ನಡೆಸ್ತಾ ಇದ್ದಾರೆ. ಶಾಸಕರಾದ ಸಮೃದ್ಧಿ ಮಂಜುನಾಥ್, ವೆಂಕಟ ಶಿವಾರೆಡ್ಡಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕದ ಮಾವಿನ ಹಣ್ಣಿಗೆ ನಿಷೇಧ ತೆರವು ಮಾಡುವಂತೆ ಒತ್ತಾಯ ಕೇಳಿ ಬರ್ತಾ ಇದೆ. ಮಾವಿನ ಹಣ್ಣಿಗೆ ಬೆಂಬಲ ಬೆಲೆ ನೀಡುವಂತೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಶಾಸಕರು. ತಕ್ಷಣ ಈ ಒಂದು ಕ್ರಮ ಧರಿಸಬೇಕು ಅಂತ ನಾನು ಒತ್ತಾಯ ಮಾಡ್ತೇವೆ. ಇಬ್ಬರು ಕೂಡ ನಾನು ಬೇಕೇ ಬೇಕು, ಬೇಕೇ ಬೇಕು, ಬೆಂಬಲ ಬೆಲೆ ಬೇಕೇ ಬೇಕು, ಬೇಕೇ ಬೇಕು. ರಾಜ್ಯದ ಮಾವು ಬೆಳೆಗೆ ನೆರೆ ರಾಜ್ಯ ಆಂಧ್ರದಲ್ಲಿ ಡಿಮ್ಯಾಂಡ್ ಇಲ್ಲ ಅಥವಾ ಯಾಕೆ ಈ ರೀತಿ ಉದ್ದೇಶಪೂರ್ವಕವಾಗಿ ಅವರಿಗೆ ನಮ್ಮ ರಾಜ್ಯದ ಮಾವಿಗೆ ನಿಷೇಧನ ಇರ್ತಿದಾರ? ಇದರಿಂದ ಏನೆಲ್ಲ ಷಡ್ಯಂತ್ರಗಳಿದೆ ಅಥವಾ ಸರ್ಕಾರ ಮನಸ್ಸು ಮಾಡ್ತಾ ಇಲ್ವಾ? ಇಚ್ಛಾಶಕ್ತಿಯ ಕೊರತೆನ ಏನಾಗ್ತಾ ಇದೆ? ಇವತ್ತು ಏಕಾಏಕಿಯಾಗಿ ಪ್ರತಿಭಟನೆಗಳಿದ್ದಾರೆ ಜೆಡಿಎಸ್ ಶಾಸಕರು ತಮ್ಮ ಜಿಲ್ಲೆಯ ರೈತರ ಪರವಾಗಿ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ನಮ್ಮ ಜೊತೆ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರಿದ್ದಾರೆ. ಯಾವ ರೀತಿಯಾಗಿ ಇಲ್ಲಿ ಅನ್ಯಾಯ ಆಗ್ತಿದೆ ರೈತರಿಗೆ ಎಲ್ಲವನ್ನು ಕೂಡ ಕೇಳೋಣ. ಸರ್ ನಮಸ್ತೆ. ಇವತ್ತು ಯಾಕೆ ಈ ರೀತಿ ರಾಜ್ಯದ ಮಾವಿಗೆ ಪ್ರಮುಖವಾಗಿ ನಿಷೇಧ ಇರ್ತಿರ್ತಕ್ಕಂಥದ್ದಂತ ನಾನು ಈಗಾಗಲೇ ಒಂದು ಸದನದಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದ್ದೆ, ನಾನು ಪ್ರಶ್ನೆನ ಕೇಳಿದ್ದೆ. ಮುಂಬರುವ ದಿನಗಳಲ್ಲಿ ಈ ಕೆಸಿ ವ್ಯಾಲಿ ನೀರಿಂದ ರೈತರು ಸಂಕಷ್ಟಕ್ಕೆ ಅನುಭವಿಸ್ತಾರೆ ಅಂತ ಕೂಡ ಹೇಳಿದ್ದೆ. ಅದಕ್ಕೆ ಕಾಂಗ್ರೆಸ್ ಶಾಸಕರು ಅದಕ್ಕೆ ನನ್ನ ವಿರುದ್ಧವಾಗಿ ಮಾತಾಡಿದ್ರು. ಹೌದಲ್ಲ, ಕೆಸಿ ವ್ಯಾಲ್ಯೂ ಚೆನ್ನಾಗಿದೆ ಅಂತ ಹೇಳಿದ್ರು. ಬಹುಶಃ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆದ ಎಲ್ಲಾ ತರಕಾರಿ ಬೆಳೆಗಳಿಗೂ ಮುಂಬರುವ ದಿನಗಳಲ್ಲಿ ವಿಷವನ್ನು ಕುಡಿತಕ್ಕಂಥ ದಿನ ತುಂಬಾ ಹತ್ರ ಇಲ್ಲ ಅಂತ ನಾನು ಹೇಳಕ್ ಬಯಸ್ತೀನಿ. ಯಾಕೆಂತಂದ್ರೆ ಇದು ನೀರಿನಾಂಶ ಹೆಚ್ಚಾಗಿ ನನಗೆ ಮಾವು ಸಿಗ್ತಾ ಇಲ್ಲ ಅಂತ ಆಂಧ್ರದವ್ರು ತಗೊಂತ ಇಲ್ಲ. ಸೊ ಅದರಿಂದ ನಮಗೆ ₹3, ₹4 ಕೆಜಿಗೆ ನಾವು ಕೀಳ್ಲಿಕ್ಕೆ ಆಗ್ತಾ ಇಲ್ಲ. ಕೆಲವೇ 2-3 ದಿವಸಗಳಲ್ಲಿ ಮಾವು ಏನೋ ಕೀಳಿದೆ ಆದ್ರೆ ಅದು ಉದುರೋಗುತ್ತೆ. ಇವತ್ತು ಎಲ್ಲಾ ರೈತರು ಕೂಡ ಅವರ ಹೆಂಡತಿ ಮಕ್ಕಳಿಗೆ ವಿಷ ಕೊಟ್ಟು ಮಲಗಬೇಕಂತ ದಿನ ತುಂಬಾ ದಿವಸ ಇಲ್ಲ. ಸೊ ಅದರಿಂದ ಘನ ಸರ್ಕಾರಕ್ಕೆ ನಾನು ಮನವಿ ಮಾಡತಕ್ಕಂಥ ವಿಚಾರ ಒಂದೇ, ಆಂಧ್ರದಲ್ಲಿ ಕೊಟ್ಟಿರ್ತಕ್ಕಂಥ ಬೆಂಬಲವನ್ನ ಏನು ಟನ್ಗೆ ₹15,000 ಘೋಷಣೆ ಮಾಡಿದರೆ, ದಯವಿಟ್ಟು ಮನವಿಯನ್ನ ಮಾಡ್ತೀವಿ, ರೈತರು ಆ ಭಾಗದಲ್ಲಿ ಉಳಿಬೇಕಂದ್ರೆ ಬೆಂಬಲ ಘೋಷಣೆಯನ್ನು ಮಾಡಿ ಅಂತ ನಮ್ಮ ಮನವಿಯನ್ನ ಮಾಡ್ತಾ ಇದೀವಿ. ಕೋಲಾರ ಚಿಕ್ಕಬಳ್ಳಾಪುರ ತೆಂಗಿನಕಾಯಿಗೆ ಆಂಧ್ರಪ್ರದೇಶ ಸರ್ಕಾರ ನಿಷೇಧವನ್ನು ಹೇರಿದೆ. ಇದರಿಂದ ಜೆಡಿಎಸ್ನ ಶಾಸಕರು ವಿಧಾನಸೌಧ ಮುಂಭಾಗದಲ್ಲಿರುವಂತಹ ಗಾಂಧಿ ಪ್ರತಿಮೆ ಮುಂದೆ ಶಾಸಕರು ಧರಣಿಯನ್ನ ನಡೆಸ್ತಾ ಇದ್ದಾರೆ. ಶಾಸಕರಾದ ಸಮೃದ್ಧಿ ಮಂಜುನಾಥ್, ವೆಂಕಟ ಶಿವಾರೆಡ್ಡಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕದ ಮಾವಿನ ಹಣ್ಣಿಗೆ ನಿಷೇಧ ತೆರವು ಮಾಡುವಂತೆ ಒತ್ತಾಯ ಕೇಳಿ ಬರ್ತಾ ಇದೆ. ಮಾವಿನ ಹಣ್ಣಿಗೆ ಬೆಂಬಲ ಬೆಲೆ ನೀಡುವಂತೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಶಾಸಕರು. ತಕ್ಷಣ ಈ ಒಂದು ಕ್ರಮ ಧರಿಸಬೇಕು ಅಂತ ನಾನು ಒತ್ತಾಯ ಮಾಡ್ತೇವೆ. ಇಬ್ಬರು ಕೂಡ ನಾನು
ಬೇಕೇ ಬೇಕು, ಬೆಂಬಲ ಬೆಲೆ ಬೇಕೇ ಬೇಕು, ಅವರಿಗೆ ಬೆಂಬಲ ಬೆಲೆ ಬೇಕು, ಬೇಕೇ ಬೇಕು, ಬೆಂಬಲ ಬೆಲೆ ಬೇಕು. ಬೇಕೇ ಬೇಕು. ರಾಜ್ಯದ ಮಾವು ಬೆಳೆಗೆ ನೆರೆ ರಾಜ್ಯ ಆಂಧ್ರದಲ್ಲಿ ಡಿಮ್ಯಾಂಡ್ ಇಲ್ಲ ಅಥವಾ ಯಾಕೆ ಈ ರೀತಿ ಉದ್ದೇಶಪೂರ್ವಕವಾಗಿ ಅವರಿಗೆ ನಮ್ಮ ರಾಜ್ಯದ ಮಾವಿಗೆ ನಿಷೇಧನ ಇರ್ತಿದಾರ? ಇದರಿಂದ ಏನೆಲ್ಲ ಷಡ್ಯಂತ್ರಗಳಿದೆ ಅಥವಾ ಸರ್ಕಾರ ಮನಸ್ಸು ಮಾಡ್ತಾ ಇಲ್ವಾ? ಇಚ್ಛಾಶಕ್ತಿಯ ಕೊರತೆನ ಏನಾಗ್ತಾ ಇದೆ? ಇವತ್ತು ಏಕಾಏಕಿಯಾಗಿ ಪ್ರತಿಭಟನೆಗಳಿದ್ದಾರೆ ಜೆಡಿಎಸ್ ಶಾಸಕರು ತಮ್ಮ ಜಿಲ್ಲೆಯ ರೈತರ ಪರವಾಗಿ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ನಮ್ಮ ಜೊತೆ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರಿದ್ದಾರೆ. ಯಾವ ರೀತಿಯಾಗಿ ಇಲ್ಲಿ ಅನ್ಯಾಯ ಆಗ್ತಿದೆ ರೈತರಿಗೆ ಎಲ್ಲವನ್ನು ಕೂಡ ಕೇಳೋಣ. ಸರ್ ನಮಸ್ತೆ. ಇವತ್ತು ಯಾಕೆ ಈ ರೀತಿ ರಾಜ್ಯದ ಮಾವಿಗೆ ಪ್ರಮುಖವಾಗಿ ನಿಷೇಧ ಇರ್ತಿರ್ತಕ್ಕಂಥದ್ದಂತ ನಾನು ಈಗಾಗಲೇ ಒಂದು ಸದನದಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದ್ದೆ, ನಾನು ಪ್ರಶ್ನೆನ ಕೇಳಿದ್ದೆ. ಮುಂಬರುವ ದಿನಗಳಲ್ಲಿ ಈ ಕೆಸಿ ವ್ಯಾಲಿ ನೀರಿಂದ ರೈತರು ಸಂಕಷ್ಟಕ್ಕೆ ಅನುಭವಿಸ್ತಾರೆ ಅಂತ ಕೂಡ ಹೇಳಿದ್ದೆ. ಅದಕ್ಕೆ ಕಾಂಗ್ರೆಸ್ ಶಾಸಕರು ಅದಕ್ಕೆ ನನ್ನ ವಿರುದ್ಧವಾಗಿ ಮಾತಾಡಿದ್ರು. ಹೌದಲ್ಲ, ಕೆಸಿ ವ್ಯಾಲ್ಯೂ ಚೆನ್ನಾಗಿದೆ ಅಂತ ಹೇಳಿದ್ರು. ಬಹುಶಃ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆದ ಎಲ್ಲಾ ತರಕಾರಿ ಬೆಳೆಗಳಿಗೂ ಮುಂಬರುವ ದಿನಗಳಲ್ಲಿ ವಿಷವನ್ನು ಕುಡಿತಕ್ಕಂಥ ದಿನ ತುಂಬಾ ಹತ್ರ ಇಲ್ಲ ಅಂತ ನಾನು ಹೇಳಕ್ ಬಯಸ್ತೀನಿ. ಯಾಕೆಂತಂದ್ರೆ ಇದು ನೀರಿನಾಂಶ ಹೆಚ್ಚಾಗಿ ನನಗೆ ಮಾವು ಸಿಗ್ತಾ ಇಲ್ಲ ಅಂತ ಆಂಧ್ರದವ್ರು ತಗೊಂತ ಇಲ್ಲ. ಸೊ ಅದರಿಂದ ನಮಗೆ ₹3, ₹4 ಕೆಜಿಗೆ ನಾವು ಕೀಳ್ಲಿಕ್ಕೆ ಆಗ್ತಾ ಇಲ್ಲ. ಕೆಲವೇ 2-3 ದಿವಸಗಳಲ್ಲಿ ಮಾವು ಏನೋ ಕೀಳಿದೆ ಆದ್ರೆ ಅದು ಉದುರೋಗುತ್ತೆ. ಇವತ್ತು ಎಲ್ಲಾ ರೈತರು ಕೂಡ ಅವರ ಹೆಂಡತಿ ಮಕ್ಕಳಿಗೆ ವಿಷ ಕೊಟ್ಟು ಮಲಗಬೇಕಂತ ದಿನ ತುಂಬಾ ದಿವಸ ಇಲ್ಲ. ಸೊ ಅದರಿಂದ ಘನ ಸರ್ಕಾರಕ್ಕೆ ನಾನು ಮನವಿ ಮಾಡತಕ್ಕಂಥ ವಿಚಾರ ಒಂದೇ, ಆಂಧ್ರದಲ್ಲಿ ಕೊಟ್ಟಿರ್ತಕ್ಕಂಥ ಬೆಂಬಲವನ್ನ ಏನು ಟನ್ಗೆ ₹15,000 ಘೋಷಣೆ ಮಾಡಿದರೆ, ದಯವಿಟ್ಟು ಮನವಿಯನ್ನ ಮಾಡ್ತೀವಿ, ರೈತರು ಆ ಭಾಗದಲ್ಲಿ ಉಳಿಬೇಕಂದ್ರೆ ಬೆಂಬಲ ಘೋಷಣೆಯನ್ನು ಮಾಡಿ ಅಂತ ನಮ್ಮ ಮನವಿಯನ್ನ ಮಾಡ್ತಾ ಇದೀವಿ. ಕೋಲಾರ ಚಿಕ್ಕಬಳ್ಳಾಪುರ ಮೆಣಸಿನಕಾಯಿಗೆ ಆಂಧ್ರಪ್ರದೇಶ ಸರ್ಕಾರ ನಿಷೇಧವನ್ನ ಹೇರಿದೆ. ಇದರಿಂದ ಜೆಡಿಎಸ್ನ ಶಾಸಕರು ವಿಧಾನಸೌಧ ಮುಂಭಾಗದಲ್ಲಿರುವಂತಹ ಗಾಂಧಿ ಪ್ರತಿಮೆ ಮುಂದೆ ಶಾಸಕರು ಧರಣಿಯನ್ನ ನಡೆಸ್ತಾ ಇದ್ದಾರೆ. ಶಾಸಕರಾದ ಸಮೃದ್ಧಿ ಮಂಜುನಾಥ್, ವೆಂಕಟ ಶಿವಾರೆಡ್ಡಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಕರ್ನಾಟಕದ ಮಾವಿನ ಹಣ್ಣಿಗೆ ನಿಷೇಧ ತೆರವು ಮಾಡುವಂತೆ ಒತ್ತಾಯ ಕೇಳಿ ಬರ್ತಾ ಇದೆ. ಮಾವಿನ ಹಣ್ಣಿಗೆ ಬೆಂಬಲ ಬೆಲೆ ನೀಡುವಂತೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಶಾಸಕರು. ಬರ್ತಾ ಇದೆ, ತಕ್ಷಣ ಈ ಒಂದು ಕ್ರಮ ಧರಿಸಬೇಕು ಅಂತ ನಾನು ಒತ್ತಾಯ ಮಾಡ್ತೇವೆ. ಇಬ್ಬರು ಕೂಡ ನಾನು ಬೇಕೇ ಬೇಕು, ಬೆಂಬಲ ಬೆಲೆ ಬೇಕೇ ಬೇಕು, ಅವರಿಗೆ ಬೆಂಬಲ ಬೆಲೆ ಬೇಕು, ಬೇಕೇ ಬೇಕು, ಬೆಂಬಲ ಬೆಲೆ ಬೇಕು. ಬೇಕೇ ಬೇಕು. ರಾಜ್ಯದ ಮಾವು ಬೆಳೆಗೆ ನೆರೆ ರಾಜ್ಯ ಆಂಧ್ರದಲ್ಲಿ ಡಿಮ್ಯಾಂಡ್ ಇಲ್ಲ ಅಥವಾ ಯಾಕೆ ಈ ರೀತಿ ಉದ್ದೇಶಪೂರ್ವಕವಾಗಿ ಅವರಿಗೆ ನಮ್ಮ ರಾಜ್ಯದ ಮಾವಿಗೆ ನಿಷೇಧನ ಇರ್ತಿದಾರ? ಇದರಿಂದ ಏನೆಲ್ಲ ಷಡ್ಯಂತ್ರಗಳಿದೆ ಅಥವಾ ಸರ್ಕಾರ ಮನಸ್ಸು ಮಾಡ್ತಾ ಇಲ್ವಾ? ಇಚ್ಛಾಶಕ್ತಿಯ ಕೊರತೆನ ಏನಾಗ್ತಾ ಇದೆ? ಇವತ್ತು ಏಕಾಏಕಿಯಾಗಿ ಪ್ರತಿಭಟನೆಗಳಿದ್ದಾರೆ ಜೆಡಿಎಸ್ ಶಾಸಕರು ತಮ್ಮ ಜಿಲ್ಲೆಯ ರೈತರ ಪರವಾಗಿ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ನಮ್ಮ ಜೊತೆ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರಿದ್ದಾರೆ. ಯಾವ ರೀತಿಯಾಗಿ ಇಲ್ಲಿ ಅನ್ಯಾಯ ಆಗ್ತಿದೆ ರೈತರಿಗೆ ಎಲ್ಲವನ್ನು ಕೂಡ ಕೇಳೋಣ. ಸರ್ ನಮಸ್ತೆ. ಇವತ್ತು ಯಾಕೆ ಈ ರೀತಿ ರಾಜ್ಯದ ಮಾವಿಗೆ ಪ್ರಮುಖವಾಗಿ ನಿಷೇಧ ಇರ್ತಿರ್ತಕ್ಕಂಥದ್ದಂತ ನಾನು ಈಗಾಗಲೇ ಒಂದು ಸದನದಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದ್ದೆ, ನಾನು ಪ್ರಶ್ನೆನ ಕೇಳಿದ್ದೆ. ಮುಂಬರುವ ದಿನಗಳಲ್ಲಿ ಈ ಕೆಸಿ ವ್ಯಾಲಿ ನೀರಿಂದ ರೈತರು ಸಂಕಷ್ಟಕ್ಕೆ ಅನುಭವಿಸ್ತಾರೆ ಅಂತ ಕೂಡ ಹೇಳಿದ್ದೆ. ಅದಕ್ಕೆ ಕಾಂಗ್ರೆಸ್ ಶಾಸಕರು ಅದಕ್ಕೆ ನನ್ನ ವಿರುದ್ಧವಾಗಿ ಮಾತಾಡಿದ್ರು. ಹೌದಲ್ಲ, ಕೆಸಿ ವ್ಯಾಲ್ಯೂ ಚೆನ್ನಾಗಿದೆ ಅಂತ ಹೇಳಿದ್ರು. ಬಹುಶಃ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆದ ಎಲ್ಲಾ ತರಕಾರಿ ಬೆಳೆಗಳಿಗೂ ಮುಂಬರುವ ದಿನಗಳಲ್ಲಿ ವಿಷವನ್ನು ಕುಡಿತಕ್ಕಂಥ ದಿನ ತುಂಬಾ ಹತ್ರ ಇಲ್ಲ ಅಂತ ನಾನು ಹೇಳಕ್ ಬಯಸ್ತೀನಿ. ಯಾಕೆಂತಂದ್ರೆ ಇದು ನೀರಿನಾಂಶ ಹೆಚ್ಚಾಗಿ ನನಗೆ ಮಾವು ಸಿಗ್ತಾ ಇಲ್ಲ ಅಂತ ಆಂಧ್ರದವ್ರು ತಗೊಂತ ಇಲ್ಲ. ಸೊ ಅದರಿಂದ ನಮಗೆ ₹3, ₹4 ಕೆಜಿಗೆ ನಾವು ಕೀಳ್ಲಿಕ್ಕೆ ಆಗ್ತಾ ಇಲ್ಲ. ಕೆಲವೇ 2-3 ದಿವಸಗಳಲ್ಲಿ ಮಾವು ಏನೋ ಕೀಳಿದೆ ಆದ್ರೆ ಅದು ಉದುರೋಗುತ್ತೆ. ಇವತ್ತು ಎಲ್ಲಾ ರೈತರು ಕೂಡ ಅವರ ಹೆಂಡತಿ ಮಕ್ಕಳಿಗೆ ವಿಷ ಕೊಟ್ಟು ಮಲಗಬೇಕಂತ ದಿನ ತುಂಬಾ ದಿವಸ ಇಲ್ಲ. ಸೊ ಅದರಿಂದ ಘನ ಸರ್ಕಾರಕ್ಕೆ ನಾನು ಮನವಿ ಮಾಡತಕ್ಕಂಥ ವಿಚಾರ ಒಂದೇ, ಆಂಧ್ರದಲ್ಲಿ ಕೊಟ್ಟಿರ್ತಕ್ಕಂಥ ಬೆಂಬಲವನ್ನ ಏನು ಟನ್ಗೆ ₹15,000 ಘೋಷಣೆ ಮಾಡಿದರೆ, ದಯವಿಟ್ಟು ಮನವಿಯನ್ನ ಮಾಡ್ತೀವಿ, ರೈತರು ಆ ಭಾಗದಲ್ಲಿ ಉಳಿಬೇಕಂದ್ರೆ ಬೆಂಬಲ ಘೋಷಣೆಯನ್ನು ಮಾಡಿ ಅಂತ ನಮ್ಮ ಮನವಿಯನ್ನ ಮಾಡ್ತಾ ಇದೀವಿ. ಕೋಲಾರ ಚಿಕ್ಕಬಳ್ಳಾಪುರ